ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸೊಸೆ ಕೆಲಸ ಮಾಡೋದು ಕುಸುಮಗೆ ಇಷ್ಟವಲ್ಲ. ಭಾಗ್ಯಗೆ ಡಿವರ್ಸ್ ಕೊಡ್ತಾನೆ ತಾಂಡವ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯನ್ನು ತಿರುವು ಪಡೆದುಕೊಳ್ಳುತ್ತಾಗುತ್ತದೆ. ಈಗ ಪೂಜಾಗೆ ಶ್ರೇಷ್ಠ ಮನೆ ಗೊತ್ತಾಗಿದೆ. ತನ್ನ ಭಾವನನ್ನು ಸರಿಯಾದ ಟೈಮ್ನಲ್ಲಿ ಲಾಕ್ ಮಾಡಬೇಕು ಎಂದು ಯೋಚಿಸಿ ರೂಪಿಸಿದ್ದಾಳೆ. ತಾಂಡವ್ ತನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ವಿಚಾರ ತಿಳಿದು ಕೂಡಲೇ ಓಡೋಡಿ ಮನೆಗೆ ಬಂದಿದ್ದಾನೆ. ತನ್ವಿ ತಾಂಡವ್ ಊಹಿಸಲ್ಲದ ಶಾಕ್ ನೀಡಿ ಮನೆಯಿಂದ ಹೊರಗೆ ಕಳಿಸಿದ್ದಾಳೆ. ಇದು ತಾಂಡವ್ಗೆ ಅರಿಗಿಸಿಕೊಳ್ಳಲು ಆಗುತ್ತಿಲ್ಲ. ಶ್ರೇಷ್ಠಳ ಹೆಸರನ್ನು ತೆಗೆದಿರುವ ತನ್ವಿ ಮನೆಯೆಲ್ಲರಿಗೂ ಕೂಡ ತಾಂಡವ್ ಹಾಗೂ ಶ್ರೇಷ್ಠ ಸಂಬಂಧದ ಮೇಲೆ ಅನುಮಾನ ಬರುವಂತೆ ಮಾಡಿದ್ದಾಳೆ. ತಾಂಡವ್ ತನ್ನದೇ ತಪ್ಪಿದ್ದರೂ ಕೂಡ ಭಾಗ್ಯಗೆ ತಪ್ಪು ಎಂದು ಬೈದಿದ್ದಾನೆ. ಈ ಮಾತನ್ನು ಯಾರಿಗೂ ಕೂಡ ಇಷ್ಟವಾಗುವುದಿಲ್ಲ. ಇನ್ನು ತನ್ವಿ ಈಗ ಬದಲಾಗಿದ್ದು ಅಮ್ಮನ ಪರವಾಗಿ ಇದ್ದಾಳೆ. ನನ್ನ ತಂದೆ ಮಾಡುತ್ತಿರುವುದೆಲ್ಲವೂ ಕೂಡ ಸರಿಯಲ್ಲ ಎಂಬುದು ತನ್ವಿಗೂ ಕೂಡ ಈಗ ಗೊತ್ತಾಗಿದೆ. ಆದರೆ ಭಾಗ್ಯ ನಂತರ ತನ್ನ ಗಂಡ ಕೆಟ್ಟವನು ಎಂದು ಮಕ್ಕಳು ಅಂದುಕೊಳ್ಳಬಾರದು ಎಂದು ಸುಮ್ಮನೆ ಇದ್ದಾಳೆ. ತನ್ವಿಗೆ ತನ್ನ ತಂದೆ ತಾಂಡವ್ ಹೊಡೆಯಲು ಕೈ ಎತ್ತಿದ್ದನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ. ನನ್ನ ತಂದೆ ಶ್ರೇಷ್ಠ ಆಂಟಿಯ ಮಾತುಗಳಿಗೆ ನನ್ನನ್ನೇ ಸುಳ್ಳಿ ಎಂದು ಯೋಚಿಸುತ್ತಾ ಇದ್ದಾಳೆ. ಭಾಗ್ಯ ತನ್ವಿಗೆ ಸಮಾಧಾನ ಮಾಡುತ್ತಾಳೆ. ಭಾಗ್ಯವು ಕೂಡ ಎಲ್ಲೋ ಒಂದು ಕಡೆ ಶ್ರೇಷ್ಠ ಹಾಗೂ ತಾಂಡವ್ ನಡುವಿನ ಸಂಬಂಧದ ಬಗ್ಗೆ ಅನುಮಾನ ಬಂದಿದೆ. ಜ್ವರ ಬಂದು ತಲೆ ಕೆಟ್ಟವನು ಯಾ ಶ್ರೇಷ್ಠ ಮನೆಗೆ ಹೋಗಿದ್ದಾನೆ ಎಂದು ಕುಸುಮ ಹೇಳಿದ್ದ ಮಾತು ಎಲ್ಲವೂ ಕೂಡ ಈಗ ಕಣ್ಮುಂದೆ ಬರುತ್ತಿದ್ದು ಭಾಗ್ಯ ಕೂಡ ಈಗ ಕನ್ಫ್ಯೂಸ್ನಲ್ಲಿ ಇದ್ದಾಳೆ. ಸಾಲದಕ್ಕೆ ತನ್ವಿ ಕೂಡ ನಾನು ಸುಳ್ಳು ಹೇಳುತ್ತಿಲ್ಲ, ಶ್ರೇಷ್ಠ ಆಂಟಿಯ ಮಾತನ್ನೇ ಅಪ್ಪಗೆ ಹೇಳುತ್ತಿದ್ದಾರೆ. ನಾನು ಮೊದಲು ಶ್ರೇಷ್ಠ ಆಂಟಿಯನ್ನು ಒಳ್ಳೆಯವರು ಅಂದುಕೊಂಡಿದ್ದೆ, ಆದರೆ ಅವರು ಡಬಲ್ ಗೇಮ್ ಮಾಡುತ್ತಿದ್ದಾರೆ ಎಂದೆಲ್ಲ ಹೇಳಿದ್ದು ಭಾಗ್ಯಕ್ಕೆ ತಲೆಕೆಡಿಸಿದೆ. ಕುಸುಮ, ಈ ರೀತಿ ಎಲ್ಲ ಯೋಚನೆ ಮಾಡಬೇಡ. ನಿನ್ನ ಗಂಡ ಇನ್ನೊಂದು ಹೆಣ್ಣಿನ ಹಿಂದೆ ಹೋಗೋದಿಲ್ಲ ಎಂದು ಧೈರ್ಯವಾಗಿ ತುಂಬಿದ್ದಾಳೆ. ಟೈಲರ್ ಆಗುತ್ತೇನೆ ಭಾಗ್ಯಗೆ ತನ್ವಿ ಸಾಥ್. ಗುಂಡಣ್ಣಗೆ ಕೋಪ. ತಾಂಡವ್ ಮನೆ ಬಿಟ್ಟು ಹೋಗಿದ್ದು ಸಂಸಾರವನ್ನು ನಿಭಾಯಿಸಲು ಈಗ ಹಣದ ಅವಶ್ಯಕತೆ ಹೆಚ್ಚಾಗಿದೆ. ಇದಕ್ಕಾಗಿ ಭಾಗ್ಯ ತನಗೆ ಟೈಲರಿಂಗ್ ಬರುತ್ತೆ, ಫ್ಯಾನ್ಸ್ ಕುಚ್ಚು ಹಾಕುವ ಕೆಲಸವನ್ನು ಮಾಡುವುದಾಗಿ ಹೇಳಿದ್ದಾಳೆ. ತನ್ವಿ ತನ್ನ ಅಮ್ಮನಿಗೆ ಸಪೋರ್ಟ್ ಮಾಡುತ್ತಿದ್ದಾಳೆ. ಅಮ್ಮ ಹಳೆ ಕಾಲದವರ ಥರ ಲಕ್ಷ್ಮಿ ಟೈಲರಿಂಗ್ ಅಂಗಡಿ ಎಂದು ಇಡುವ ಬದಲು ಲಕ್ಷ್ಮಿ ಫ್ಯಾಷನ್ ಡಿಸೈನ್ ಶಾಪ್ ಎಂದು ಇಡು ಎಂದು ತುಂಬ ಚೆನ್ನಾಗಿರುತ್ತದೆ ಅಮ್ಮನಿಗೆ ಹೇಳುತ್ತಿದ್ದಾಳೆ. ತನ್ನ ಮಗಳು ತನಗೆ ಮೊದಲ ಬಾರಿ ಸಪೋರ್ಟ್ ಮಾಡುತ್ತಿದ್ದುಕೊಂಡು ಭಾಗ್ಯಗೆ ತುಂಬ ಖುಷಿಯಾಗಿದೆ. ಖುಷಿಯಿಂದ ಭಾಗ್ಯ ಮತ್ತೊಂದು ಬೋರ್ಡನ್ನು ಬರೆದು ಅತ್ತೆ ಮುಂದೆ ಬರುವಷ್ಟರಲ್ಲಿ ಕುಸುಮ ಜೋರಿನಿಂದ ಭಾಗ್ಯಳನ್ನು ಕರೆದಿದ್ದಾಳೆ. ಮುಂದೆ ಬಂದು ನಿಂತಿದ್ದಾಳೆ. ಕೈನಲ್ಲಿ ಹಿಡಿದಿರೋ ಬೋರ್ಡನ್ನು ನೋಡಿದ ಕುಸುಮ ಕೋಪ ಮಾಡಿಕೊಂಡು ಅದನ್ನು ಕಿತ್ತು ನೆಲಕ್ಕೆ ಎಸೆದಿದ್ದಾಳೆ. ಈಗ ಮನೆಯ 4 ಗೋಡೆಗಳಿಗೆ ಮಾತ್ರ ಮಗ ಮನೆಯಲ್ಲಿಲ್ಲ ಎಂಬುದು ಗೊತ್ತು. ನೀನು ಎಲ್ಲರಿಗೂ ತಿಳಿಸಬೇಕು ಎಂದು ಕೆಲಸವನ್ನು ಮಾಡುತ್ತಿದ್ದೀಯ. ನೀನು ಟೈಲರಿಂಗ್ ಮಾಡುವುದು ಬೇಡ, ನಮ್ಮನ್ನು ಸಾಕುವುದು ಬೇಡ, ಹೇಗೋ ಜೀವನ ನಡೆಯುತ್ತದೆ ಎಂದು ಸೊಸೆಗೆ ಹೇಳಿದ್ದಾಳೆ. ಭಾಗ್ಯಗೆ ಡಿವೋರ್ಸ್ ಕೊಡ್ತಾನೆ ತಾಂಡವ್. ಮನೆಯಲ್ಲಿ ಹೇಗೋ ನಡೆಯುತ್ತಿದೆ. ಹಾಲಿನ ಹೊಳೆ ಹರಿಸುತ್ತಿದೆ. ಹಾಲು ಕುಡಿಯುವುದು ಕಡಿಮೆ ಮಾಡೋಣ, ಬೆಣ್ಣೆ ತುಪ್ಪ ತಿನ್ನುವುದು ಕಡಿಮೆ ಮಾಡೋಣ, ಮನೆಯ ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಏನೂ ಆಗುವುದಿಲ್ಲ ಎಂದು ಕುಸುಮ ಸೊಸೆಗೆ ಹೇಳಿದ್ದಾಳೆ. ನಾನು ನಿನ್ನನ್ನು ಕಷ್ಟಪಟ್ಟು ಎಲ್ಲರದ್ದು ಎದುರು ಹಾಕಿಕೊಂಡು ಶಾಲೆಗೆ ಸೇರಿಸುವುದು, ನೀನು 10ನೇ ತರಗತಿ ಪಾಸ್ ಮಾಡುವುದರ ಬಗ್ಗೆ ಗಮನ ಕೊಡು ಎಂದು ಭಾಗ್ಯಕ್ಕೆ ಬುದ್ಧಿವಾದ ಹೇಳಿದ್ದಾಳೆ. ಕೋಪದಿಂದ ಮನೆಯಿಂದ ಹೊರಗೆ ಹೋಗುವ ತಾಂಡವ್ ತಲೆಯಲ್ಲಿ 100 ಯೋಚನೆಗಳು ಓಡುತ್ತಿದ್ದೆ. ಭಾಗ್ಯಕ್ಕೆ ಡಿವೋರ್ಸ್ ಕೊಟ್ಟು ನೆಮ್ಮದಿಯಿಂದ ಇರಬೇಕು ಅಂದುಕೊಂಡಿದ್ದಾರೆ. ನಿಜವಾಗಿಯೂ ತಾಂಡವ್ ಭಾಗ್ಯಗೆ ಡಿವೋರ್ಸ್ ಮಾಡ್ತಾನೆ ಇಲ್ಲ, ಭಾಗ್ಯ ಜೊತೆಗೆ ಬಂದು ಪೂಜೆ ಮಾಡುತ್ತಿರುವ ಪ್ಲಾನ್ನಿಂದ ಸಂಸಾರ ಮಾಡುತ್ತಾನೆ ಎಂಬುದೇ ಈಗಿರುವ ಕುತೂಹಲವಾಗಿದೆ. ಭಾವನನ್ನು ವಾಪಸ್ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಪೂಜೆ ಮಾಡತೊಟ್ಟಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.